ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಮುಂಬರುವಂತ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಗ್ರಾಮ ಆಡಳಿತಾಧಿಕಾರಿ ಆಗಿರ್ಬೋದು, KS ಆಗಿರ್ಬೋದು, PC ಆಗಿರ್ಬೋದು, PSI ಆಗಿರ್ಬೋದು, ಈ ಒಂದು ವರ್ಷದಲ್ಲಿ ನಡೆದಂತ 2024 ನಡೆದಂತ ಗಣರಾಜ್ಯೋತ್ಸವದ ಸಂಪೂರ್ಣವಾದಂತಹ ಒಂದು ಪ್ರಚಲಿತ ಘಟನೆಗಳ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಬಹಳ ಚೆನ್ನಾಗಿದೆ ವಿದ್ಯಾರ್ಥಿಗಳೇ. 1 ಮಾರ್ಕ್ಸ್ 100% ವಿದ್ಯಾರ್ಥಿಗಳೇ. ನೋಡಿ, ಮೊದಲ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿದ್ದಂತವರು ಯಾರು? ನೋಡಿ, ಸರಿಯಾದ ಉತ್ತರ ಇಮ್ಯಾನುಯಲ್ ಮ್ಯಾಕ್ರಾನ್. ಇಮ್ಯಾನುಯಲ್ ಮ್ಯಾಕ್ರಾನ್ ಇವರು ಫ್ರಾನ್ಸ್ ನ ಅಧ್ಯಕ್ಷರಾಗಿದ್ದಂತವರು ವಿದ್ಯಾರ್ಥಿಗಳೇ. ಈ ಒಂದು ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದರು. ಎರಡನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದ ಘೋಷವಾಕ್ಯವೇನು? ಘೋಷವಾಕ್ಯವೇನು? ಸರಿಯಾದ ಉತ್ತರ ವಿಕಸಿತ ಭಾರತ ಪ್ರಜಾಪ್ರಭುತ್ವದ ತಾಯಿ ಭಾರತ. ನೋಡಿ, ವಿಕಸಿತ ಭಾರತ ಪ್ರಜಾಪ್ರಭುತ್ವದ ತಾಯಿ ಭಾರತ ಎಂಬುದಾಗಿತ್ತು. ನೋಡಿ, ಮೂರನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಭಾಗವಹಿಸಿದ ಮೊದಲ ಸೇನಾ ತುಕಡಿ ಯಾವುದು? ಮೊದಲ ಸೇನಾ ತುಕಡಿ? ಸರಿಯಾದ ಉತ್ತರ 61 ಅಶ್ವದಳ, 61 ಅಶ್ವದಳ ಎಂಬುದಾಗಿತ್ತು. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಈ ಎಕ್ಸಲೆಂಟ್ ಇತಿಹಾಸ ಪುಸ್ತಕ ವಿದ್ಯಾರ್ಥಿಗಳೇ ಸಂಪೂರ್ಣ ವಿವರಣಾತ್ಮಕವಾಗಿರುವಂತದ್ದು. PC ಇಂದ ಹಿಡಿದು KS ಮೈನ್ಸ್ ವರೆಗೂ ಅನುಕೂಲವಾಗುವಂತದ್ದು. ಯಾವುದೇ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪುಸ್ತಕಗಳ ಕೇಂದ್ರಗಳು ದೊರೆತೈತೆ ಮತ್ತು ಎಲ್ಲ ಆನ್ಲೈನ್ ಕೇಂದ್ರಗಳು ದೊರೆತೈತೆ. ಇನ್ನು ಕೆಲವೊಂದು ಜಿಲ್ಲೆನಲ್ಲಿ ಪುಸ್ತಕ ಮಳೆ ದೊರೆಯಲ್ಲ ವಿದ್ಯಾರ್ಥಿಗಳು, ಯಾಕೆಂದ್ರೆ ಕಾಂಟ್ಯಾಕ್ಟ್ ಅಭಾವದಿಂದ ಈಗಿದೆ ವಿದ್ಯಾರ್ಥಿಗಳೇ. ನಂತರದ ಎಡಿಷನ್ ಅಲ್ಲಿ ಎಲ್ಲ ಕಡೆ ಸರಬರಾಜು ಮಾಡೋಣ ವಿದ್ಯಾರ್ಥಿಗಳೇ. ನೋಡಿ, ನಂತರ ನಾಲ್ಕನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದಲ್ಲಿ ಮೂರು ಸೇನಾಪಡೆಗಳ ಮಹಿಳಾ ತುಕಡಿಯ ನಾಯಕತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಸಂಧ್ಯಾ. ಐದನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಭಾಗವಹಿಸಿದ ಭಾರತೀಯ ಸೇನೆಯ ಕವಾಯತು ತಂಡಗಳು ಯಾವುವು? ಸರಿಯಾದ ಉತ್ತರ ಮದ್ರಾಸ್ ರೆಜಿಮೆಂಟ್, ದಿ ಗ್ರೆನೇಡಿಯರ್ಸ್, ರಜಪೂತಾನ ರೈಫಲ್ಸ್, ಸಿಖ್ ರೆಜಿಮೆಂಟ್ ಮತ್ತು ಕುಮಾನ್ ರೆಜಿಮೆಂಟ್. ನೋಡಿ, ಮದ್ರಾಸ್ ರೆಜಿಮೆಂಟ್, ದಿ ಗ್ರೆನೇಡಿಯರ್ಸ್, ರಜಪೂತಾನ ರೈಫಲ್ಸ್, ಸಿಖ್ ರೆಜಿಮೆಂಟ್ ಮತ್ತು ಕುಮಾನ್ ರೆಜಿಮೆಂಟ್ ವಿದ್ಯಾರ್ಥಿಗಳೇ. ಆರನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಭಾರತೀಯ ವಾಯುಪಡೆಯ ತುಕಡಿಯ ನಾಯಕತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಸ್ಕ್ವಾಡ್ರನ್ ಲೀಡರ್ ರಶ್ಮಿ ಠಾಕೂರ್. ಸ್ಕ್ವಾಡ್ರನ್ ಲೀಡರ್ ರಶ್ಮಿ ಠಾಕೂರ್ ಅವರು ವಿದ್ಯಾರ್ಥಿಗಳೇ. ನೋಡಿ, ನಂತರ ಏಳನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ ಸ್ತಬ್ಧಚಿತ್ರ ಯಾವುದು? ಸರಿಯಾದ ಉತ್ತರ ಭಾರತೀಯ ವಾಯುಸೇನೆ ಸಕ್ಷಮ್. ಭಾರತೀಯ ವಾಯುಸೇನೆ ಸಕ್ಷಮ್. ಇನ್ನೊಂದು ಸಶಕ್ತ್ ಮತ್ತು ಆತ್ಮನಿರ್ಭರ್. ಎಂಟನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದಲ್ಲಿ ಪರಮವೀರ ಚಕ್ರ ವಿಜೇತರು ಯಾರು? ಸರಿಯಾದ ಉತ್ತರ ಸುಬೇದಾರ್ ಮೇಜರ್ ಯೋಗೇಂದ್ರ ಸಿಂಗ್ ಯಾದವ್. ನೋಡಿ, ಸುಬೇದಾರ್ ಮೇಜರ್ ಯೋಗೇಂದ್ರ ಸಿಂಗ್ ಯಾದವ್ ಇವರು ನಿವೃತ್ತರಾಗಿದ್ದಾರೆ ವಿದ್ಯಾರ್ಥಿಗಳೇ. ನಂತರ ಸುಬೇದಾರ್ ಮೇಜರ್ ಸಂಜಯ್ ಕುಮಾರ್. ನೋಡಿ, ಸುಬೇದಾರ್ ಮೇಜರ್ ಸಂಜಯ್ ಕುಮಾರ್ ಅವರು ಇವರು ಸಹ ನಿವೃತ್ತರಾಗಿದ್ದಾರೆ ವಿದ್ಯಾರ್ಥಿಗಳೇ. ನಂತರ 9ನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದಲ್ಲಿ ಅಶೋಕ ಚಕ್ರ ವಿಜೇತರು ಯಾರು? ಸರಿಯಾದ ಉತ್ತರ CA ಪಿತಾವಲ್ಲ, ಡಿ ಶ್ರೀರಾಮ್ ಕುಮಾರ್ ಮತ್ತು ಜಸ್ ರಾಮ್ ಸಿಂಗ್ ಎಂಬುವರು ವಿದ್ಯಾರ್ಥಿಗಳೇ. ಜಸ್ ರಾಮ್ ಸಿಂಗ್ ಎಂಬುವರು. ನೋಡಿ, ತದನಂತರ 10ನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದ್ದ DRDO ಸ್ತಬ್ಧಚಿತ್ರದ ವಿಶೇಷತೆ ಏನು? ಸರಿಯಾದ ಉತ್ತರ ಭೂಮಿ, ಗಾಳಿ, ಸಮುದ್ರ, ಸೈಬರ್ ಮತ್ತು ಬಾಹ್ಯಾಕಾಶ ಎಂಬ ಎಲ್ಲ 5 ಆಯಾಮಗಳಲ್ಲಿ ರಕ್ಷಣಾ ಕವಚವನ್ನು ಒದಗಿಸುವ ಮೂಲಕ ರಾಷ್ಟ್ರವನ್ನು ರಕ್ಷಿಸುವಲ್ಲಿ ಮಹಿಳಾ ಶಕ್ತಿ ಎಂಬುದಾಗಿತ್ತು. ನೋಡಿ ವಿದ್ಯಾರ್ಥಿಗಳೇ, ಭೂಮಿ, ಗಾಳಿ, ಸಮುದ್ರ, ಸೈಬರ್ ಮತ್ತು ಬಾಹ್ಯಾಕಾಶ ಎಂಬ ಎಲ್ಲ 5 ಆಯಾಮಗಳಲ್ಲಿ ರಕ್ಷಣಾ ಕವಚವನ್ನು ಒದಗಿಸುವ ಮೂಲಕ ರಾಷ್ಟ್ರವನ್ನು ರಕ್ಷಿಸುವಲ್ಲಿ ಮಹಿಳಾ ಶಕ್ತಿ ಎಂಬುದಾಗಿತ್ತು. 11ನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದ್ದ ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ನಾಯಕತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಅಸಿಸ್ಟೆಂಟ್ ಕಮಾಂಡೆಂಟ್ ಚುನೌತಿ ಶರ್ಮಾ ಎಂಬುವರಾಗಿದ್ದರು ವಿದ್ಯಾರ್ಥಿಗಳೇ. ನೋಡಿ, ನಂತರ 12ನೇ ಪ್ರಶ್ನೆ, 2024ರ ಪ್ರಧಾನಮಂತ್ರಿ ಬಾಲ ಪುರಸ್ಕಾರಕ್ಕೆ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಚಾರ್ವಿ ಎ ಚೆಸ್ ಆಟಗಾರ್ತಿ ಕನ್ನಡಿಗರು. ನೋಡಿ, ಚಾರ್ವಿ ಎ ಚೆಸ್ ಆಟಗಾರ್ತಿ ಕನ್ನಡಿಗರು ವಿದ್ಯಾರ್ಥಿಗಳೇ. 13ನೇ ಪ್ರಶ್ನೆ, 2024ರ ಸ್ತಬ್ಧ ಚಿತ್ರಗಳ ಥೀಮ್ ಏನಾಗಿತ್ತು? ಸರಿಯಾದ ಉತ್ತರ ಪ್ರಜಾಪ್ರಭುತ್ವದ ತಾಯಿ. 14ನೇ ಪ್ರಶ್ನೆ, ನಾಗಾ ಕ್ಷಿಪಣಿಯ ವ್ಯವಸ್ಥೆಯ ಮುಂದಾಳತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಅಭಯ್ ಪಂಡಿತ್ ರವರು ವಿದ್ಯಾರ್ಥಿಗಳೇ. ನಂತರ
15ನೇ ಪ್ರಶ್ನೆ, ಪರೇಡ್ ನ ಪಥಸಂಚಲನದಲ್ಲಿ ಭಾಗವಹಿಸಿದ ದಂಪತಿಗಳು ಯಾರು? ಸರಿಯಾದ ಉತ್ತರ ಕ್ಯಾ ಸುಪ್ರೀತಾ, ಮೈಸೂರಿನವರು. ನೋಡಿ, ಕ್ಯಾ ಸುಪ್ರೀತಾ ಮೈಸೂರಿನವರು ಮತ್ತು ಜೆರ್ರಿ ಬ್ಲೇಡ್ ಮದ್ರಾಸ್ ರೆಜಿಮೆಂಟ್ ನವರು ಭಾಗವಹಿಸಿದ ದಂಪತಿಗಳು. 16ನೇ ಪ್ರಶ್ನೆ, SSB ತಂಡದ ಚಂದ್ರಯಾನ 3 ಎಂಬ ಹೆಸರಿನ ಸಾಹಸಮಯ ಪ್ರದರ್ಶನದಲ್ಲಿ ಭಾಗವಹಿಸಿದ್ದ ಕನ್ನಡಿಗ ಯಾರು? ಸರಿಯಾದ ಉತ್ತರ ಲಕ್ಷ್ಮೀ ಪಚ್ಚೇರ್, ಬಾಗಲಕೋಟೆ ಜಿಲ್ಲೆಯವರು ವಿದ್ಯಾರ್ಥಿಗಳು. 17ನೇ ಪ್ರಶ್ನೆ, ಗಡಿ ಭದ್ರತಾ ಪಡೆಯ ಒಂಟೆ ತುಕಡಿ ನಾಯಕತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಮನೋಹರ್ ಸಿಂಗ್ ಕೀಚಿ ಎಂಬುವರು ವಿದ್ಯಾರ್ಥಿಗಳ. ನಂತರ 18ನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಎಷ್ಟು ರಾಜ್ಯಗಳ ಸ್ತಬ್ಧಚಿತ್ರಗಳು ಭಾಗವಹಿಸಿದವು? ಒಟ್ಟು 16 ರಾಜ್ಯಗಳು. ನೋಡಿ, 19ನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಯಾವ ರಾಜ್ಯದ ಸ್ತಬ್ಧಚಿತ್ರ ಪ್ರಥಮ ಬಹುಮಾನ ಪಡೆಯಿತು? ಸರಿಯಾದ ಉತ್ತರ ಒಡಿಶಾ ರಾಜ್ಯ. 20ನೇ ಪ್ರಶ್ನೆ, 75ನೇ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಯಾವ ರಾಜ್ಯದ ಸ್ತಬ್ಧಚಿತ್ರ 2 ಮತ್ತು 3ನೇ ಬಹುಮಾನಗಳನ್ನ ಪಡೆದವು? ಸರಿಯಾದ ಉತ್ತರ 2ನೇ ಸ್ಥಾನ ಗುಜರಾತ್. ನೋಡಿ, 2ನೇ ಸ್ಥಾನ ಗುಜರಾತ್, 3ನೇ ಸ್ಥಾನ ತಮಿಳುನಾಡು ಪಡೆಯಿತು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿ, ಮತ್ತೊಂದು ತರಗತಿಯಲ್ಲಿ ಮುಂದಿನ ತರಗತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿ ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.